ರಾಮಾಯಣ, ಮಹಾಭಾರತ, ಭರತಖಂಡದ ಎಪಿಕ್ಗಳಂತಾರೆ. ಅದಕ್ಕೆ ಭಾರತ ದೇಶದ ಮಹಾಕಾವ್ಯಗಳಂತಾರೆ ರಾಮಾಯಣ ಮಹಾಭಾರತ. ನಮ್ಮ ದೇಶದ ನರನಾಡಿಗಳಲ್ಲಿ ಮಣ್ಣಿನ ಸೊಗಡಿನೊಳಗೆ ಮಹಾಭಾರತ ರಾಮಾಯಣ ಹಾಸುವಕ್ಕಾಗಿ ಬೆರೆತು ಬಿಟ್ಟದು. ಎಲ್ಲಿ ಹೋದರೂ ಅಲ್ಲಿ ರಾಮ್ ಬಂದಿದ್ದ, ಎಲ್ಲಿ ಹೋದರೂ ಇಲ್ಲಿ ಭೀಮ್ ಬಂದಿದ್ದ ಅಂತಕ್ಕಂಥ ಮಾತುಗಳೇ ನಮ್ಮೆಲ್ಲರೂ ಕೇಳ್ತಾವೆ. ಹೀಗೆ ಎಂದೋ ನಡೆದು ಹೋದ ಅಥವಾ ಇತಿಹಾಸದ ಒಂದು ಪುಟಗಳಲ್ಲದ ನಮಗೆ ಜೀವಂತವಾಗಿದ್ದ ಈ ಮಹಾಭಾರತದ ಘಟನೆಗಳು, ರಾಮಾಯಣದ ಘಟನೆಗಳು ಸದಾ ಜೀವಂತದ ಒಂದಿಲ್ಲ ಒಂದು ಕಾರಣಕ್ಕಾಗಿ. ಇಲ್ಲೊಂದು ಘಟನೆ ಅಲ್ಲಿ ಕೇಳಿದ್ದು, ಓದಿದ್ದು ಸ್ವಲ್ಪ ಒಂದು ಘಟನೆ ಈ ನೆನಪಿಟ್ಕೊಂಡಿದ್ದೆ ನಾನು. ಬಿಹಾರದ ಒಂದು ಹಳ್ಳಿಯೊಳಗೆ ಬಹುಪತಿತ್ವ ಅಲ್ಲೇನು ಅಪವಾದವಾಗಿರಲಿಲ್ಲ, ತಪ್ಪು ಆಗಿರಲಿಲ್ಲ. ಅಂಥ ಒಂದು ಪ್ರದೇಶದೊಳಗೆ ಒಬ್ಬಾಕಿ ಕಲಿತಂಥ ಹುಡುಗಿ, ಸುಂದರಿ, ಮಹಾನ್ ಸುಂದರಿ, ತುಂಬ ಮಹಾರಾಣಿ ಬೆಳೆದದ್ದು ಆಕೆ ಸೌಪರ್ಣಿಕ. ಆದರೆ ಆಕೆ ದ್ರೌಪದಿಯ ಪಾತ್ರವನ್ನು ಮತ್ತು ಮಹಾಭಾರತವನ್ನು ತುಂಬ ಮೆಚ್ಚಿಕೊಂಡವಳು. ಅದಕ್ಕಾಗಿ ಅದರ ಕುರುಹು ಅನ್ನುವಂತೆ ಆಕೆ ನಾನು ಮದುವೆ ಆದರೆ 5 ಜನ ಗಂಡಂದ್ರೇ ಮದುವೆ ಆಗ್ತೇನೆ ಅಂತ ತಿಳ್ಕೊಂಡು ಆರಿಸಿ ಧರ್ಮರಾಜನಂತ, ಅರ್ಜುನಂತ, ಭೀಮನಂತ, ನಕುಲ ಸಹದೇವರಂತ, ಗುಣವುಳ್ಳಂಥ ರೂಪವತಿ ರೂಪ ಇರ್ತಕ್ಕಂಥ ಗಂಡಸರನ್ನು ಆಯ್ಕೆ ಮಾಡಿ ಅವರನ್ನು ಮದುವೆ ಆಗ್ತಾರೆ. ಮತ್ತು ಇಂಥಾಕಿರ ಮದುವೆ ಆಗೋಕ್ಕೆ ಯಾರವಲ್ಲ ಅಂತಾರೆ. 5 ಮಂದಿಯನ್ನು ಒಪ್ಪಿಸಿ 5 ಮಂದಿನ ಮದುವೆ ಆಗ್ತಾರೆ ಪಂಚಪಾಂಡವರು. ಮತ್ತು ಇನ್ನೇನು ಕಡಿಮೆ ಆಗಬಾರ್ದು ಅಂತ ತಿಳ್ಕೊಂಡು ಒಬ್ಬ ಹಿರಿಯ, ಅವರ ಕುಟುಂಬಕ್ಕೆ ಸ್ವಯಂವರ್ತಿ ಒಬ್ಬ ಹಿರಿಯನಂತ ಜಾನ ವ್ಯಕ್ತಿತ್ವ ಇರತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಕೃಷ್ಣರ ರೂಪದೊಳಗೆ ಆಕೆ ತಮ್ಮ ಸಂಸಾರದೊಳಗೆ ಇಟ್ಕೊಂಡಿದ್ದ. ಸೊ 5 ಪಾಂಡವರು, 5 ಗಂಡರು, ಒಬ್ಬ ಕೃಷ್ಣ ಅಂತ ವ್ಯಕ್ತಿ. ಸೊ ಬದುಕು ನಡೆದಿತ್ತು. 2-3 ವರ್ಷ ಆಯಿತು. 5 ಜನ ಗಂಡದಿದ್ದು ಕೂಡ ಅವಳಿಗೆ ತೃಪ್ತಿ ಇರಲಿಲ್ಲಂತೆ. ಸೊ ಹೀಗೆ ದಿನಗಳು ಉರುಳ್ತಾ ಇರಬೇಕಾದ್ರೆ ಒಂದು ಸಾರಿ ಎಲ್ಲರೂ 6 ಜನ ಅಂದರೆ ಪಾಂಡವರು, ನವಯುಗದ ಪಾಂಡವರು, ನವಯುಗದ ಕೃಷ್ಣ, ಹೀಗೆ ನವಯುಗದ ದ್ರೌಪದಿ ಸೌಪರ್ಣಿಕ ಎಲ್ಲರೂ ಕೂಡಿ ಒಂದು ಜಾತ್ರೆಗೆ ಹೋಗಿದ್ರಂತೆ. ಜಾತ್ರೆಗೆ ಹೋದಾಗ ಒಬ್ಬ ಖಳನಾಯಕ ಬಂದ, ದುರ್ಯೋಧನ ದುಶ್ಯಾಸನಂತ ಖಳನಾಯಕ. ಈಕಿನ್ನ ಹೊತ್ಕೊಂಡು ಹೋಗ್ಬಿಟ್ಟ. ಹೊತ್ಕೊಂಡು ಹೋಗೋಣ, ಕೃಷ್ಣ ಕಾಪಾಡು ಅಂತ ತಿಳ್ಕೊಂಡು ಹೀಗೆ ಹೇಳಿದ್ರು. ಹೆಂಗೆ ನೋಡಿ, ಅಲ್ಲಿ ದ್ರೌಪದಿ ಸೀರೆ ಸೆಳೆಯುವಾಗ ಕೃಷ್ಣ ಬಂದಂತೆ, ಅಕ್ಷಯಾಂಬರ ಆಯ್ತಂತೆ. ಆದ್ರೆ ಈ ಕೃಷ್ಣ ಬರೋತ್ರಿಗೆ ಆಕೆ ಜೀರಾಡೋದನ್ನು ನೋಡಿ 50 ಲಕ್ಷದ ರೂಪಾಯಿ ಚೀಲ ಇರ್ತಕ್ಕಂಥದ್ದನ್ನು ಕೊಟ್ಟು, ನಿಸ್ಸುಂಕಿರು, ನೀನು ಕೂಡ ನಾನು ಸುಖವನ್ನು ಪಡಿಬೇಕಾಗಿದೆ, ಇದು ಇಟ್ಕೊ ಅಂದ್ಕೊಳ್ಳೆ ಕೃಷ್ಣ ಓಡಿ ಬಂದಂಥ ಅದೇ ಟೈಮ್ಗೆ. ಹೀಗೆ ಕೃಷ್ಣ, ನಿನ್ನ ಕೆಲಸ ಏನಿಲ್ಲ, ನೀವು ಅಲ್ಲೇ ಹೋಗು, ಅವ್ರಿಗೆ ಮನೆಗೆ ಹೋಗ್ಲಿಕ್ಕೆ ಹೇಳು, ನಾವಿವ್ರು ಕೂಡ ಹೋಗಿ ಬರ್ತೀನಿ ಅಂತಂದಂತೆ. ಇದು ನಡೆದದ್ದೇ ಘಟನೆ. ಇದು ಆ್ಯಕ್ಚುಲಿ ಹೇಳಬೇಕಂದ್ರೆ ನಡೆದದ್ದೇ ಘಟನೆ. ಸ್ವಲ್ಪ ಹೇರ್ಪೇರ್ ಆಗಿರ್ಬೋದು, ಸ್ವಲ್ಪ ಹೆಚ್ಚು ಎಕ್ಸಾಗ್ರೇಷನ್ ಆಗಿರ್ಬೋದು. ಬಟ್ ಇದೇ ಥರದ ಒಂದು ಘಟನೆ ನಡೆದದ್ದನ್ನು ಬಿಹಾರದಿಂದ ಬಂದಂಥ ಒಬ್ಬ ವ್ಯಕ್ತಿ ಹೇಳಿದ್ದಾನೆ. ಈಗ ಅನಿಸ್ತದ, ಆವಾಗಿನ ಕಾಲ ಯಾವುದು, ಈಗಿನ ಕಾಲ ಹೆಂಗೆ ಚೇಂಜ್ ಆಯಿತು. ಏಕಪತ್ನಿ ವೃತಸ್ಥ ಆಗಿದ್ದಂಥ ಗಂಡ್ಮಕ್ಳು, ಪಾತಿರತ್ಯದ ಪ್ರಜ್ಞೆನ ಹೊಂದಿದಂಥ ಆಗಿನ ಹೆಣ್ಮಕ್ಳು ಎಲ್ಲಿ ಹೋದರು ಅಂತ ಇವತ್ತು ನೋಡಿ. ಪಾತಿವ್ರತ್ಯ ಅಂದ್ರೆ ಗೊತ್ತಿಲ್ಲ, ಏಕಪತ್ನಿ ವೃತಸ್ಥ ಅನ್ನೋದು ಗೊತ್ತಿಲ್ಲ. ಎಲ್ಲರೂ ಲಂಗಲಗಾಪಿಲ್ಲದ ಕುದುರೆಗಳಾಗಿಬಿಟ್ಟೇವಿ. ನಮ್ಮ ಮುಂದಿರೋದು ಲೈಂಗಿಕ ಹಪಾಪಿತನ. ಜಗತ್ತಿನ ಹೆಣ್ಣುಗಳೆಲ್ಲ ನನ್ನ ಹಾಸಿಗೆಯೊಳಗೆ ನನಗೆ ಸುಖ ಪಡ್ಸಕ್ಕೆ ಬಂದವ್ರಂತ ತಿಳ್ಕೊಂಡಂಥ ಗಂಡಸರು ನೋಡಿದಿರ. ನಮಗೆ ಪಾಪ ಪ್ರಜ್ಞೆನೇ ಇಲ್ಲಲ್ರಿ, ಪಾಪ ಪ್ರಜ್ಞೆನೇ ಇಲ್ಲ. ಯಾರ್ಯಾರಿಗೂ ಪಾಪ ಪ್ರಜ್ಞೆ ಇಲ್ಲ. ನಾನು ಮಾಡೋ ಕೆಲಸ ಸರಿ ಅಲ್ಲ ಅಂತಕ್ಕಂಥ ಒಳಗೊಂದು ಅಂತಃಪ್ರಜ್ಞೆ ಹೇಳಿದರೂ ಕೂಡ ಅದನ್ನು ಹಶಪ್ ಮಾಡಿ ನಾವು ನಮ್ಮದೇ ಹೊರಮನಸ್ಸಿನ ಆಜ್ಞೆಯನ್ನು ಪರಿಪಾಲನೆ ಮಾಡ್ತಾ ಇದ್ದೀವಿ.
ಹೀಗಾಗಿ ಜಗತ್ತಿನೊಳಗೆ ಏನೇನೆಲ್ಲ ಆಗ್ತಾ ಇದೆ. ಸೊ ಈಗಿನ ಹುಡುಗಿಯರಂತೂ ಮುಗಿಯಿತು. ಅವ್ರಿಗೆ ಮದುವೆ ಬೇಕಿಲ್ಲ, ಮದುವೆ ಆಗದೆ ಮಕ್ಕಳು ಬೇಕು, ಮದುವೆ ಆಗದೆ ರಚಿಸಿಕೊಂಡು ಪಡಿತಕ್ಕಂಥ ವ್ಯವಸ್ಥೆ ಬೇಕು ಅವರಿಗೆ. ಈಗ ಅದೇ ಕಾಣ್ತೀರಿ ಇವತ್ತಿನ ಕಾಲಕ್ಕೆ ಮದುವೆ ಅನ್ನೋದಿಲ್ಲ, ಮತ್ತು ಅರೇಂಜ್ಮೆಂಟ್ ಮ್ಯಾರೇಜ್ ಅನ್ನೋದಿಲ್ಲ, ಎಲ್ಲ ಲವ್ ಮ್ಯಾರೇಜ್ಗಳೇ 100% ಇನ್ನೂ ಪುಣ್ಯಕ್ಕೆ ಒಂದು 20% ಅಲ್ಲಿ ಸ್ವಲ್ಪ ಅಪ್ಪ ಒಪ್ಪಿದ ವರ್ಣನೋ ಅಪ್ಪ ಒಪ್ಪಿದ ವಧುವನ್ನು ಒಪ್ಪಿಕೊಂಡು ಅರೇಂಜ್ ಮ್ಯಾರೇಜ್ ಆಗ್ತಕ್ಕಂಥ ಘಟನೆಗಳನ್ನ ಅವಾಗ ಅಲ್ಲಿ ಕಾಣ್ತೀವಿ ಅಷ್ಟೇ. ಆದ್ರೆ ಏನು ಗಂಧನೇ ಇಲ್ಲ. ಓದ್ತಾ ಲಿವಿಂಗ್ ಟುಗೆದರ್ ವ್ಯವಸ್ಥೆಯೊಳಗೆ ಎಲ್ಲ ಮಾಡಿಕೊಂಡು ಮದುವೆ ಆಗೋದ್ರೊಳಗೆ ಏನು ಇದೆ ಅದು, ಏನು ಗಂಧ ಇಲ್ಲ. ಎಷ್ಟೋ ಜನ ಬಂದು ನನ್ನ ಮುಂದೆ ತಮ್ಮ ಲವ್ ಫೇಲ್ಯೂರ್ಸನ್ನು ಮತ್ತು ಪ್ರಿಯಕರ ಬಿಟ್ಟು ಪ್ರೀತಿಯನ್ನು ಬಿಟ್ಟು ಹೋದ್ಲು ಅಂತ ಒದ್ದಾಡಿದ್ರೆ ಏನು ಗಂಧನೇ ಇಲ್ಲ ಅದಕ್ಕೆ. ಮದುವೆನೇ ಆಗಿಲ್ಲ, ಆದರೆ ಆಕೆ ಓಡಿ ಹೋದ್ಲು, ಆಕೆನ ಬರೋಂಗೆ ಮಾಡ್ರಿ, ಪ್ರಿಯಕರ ಓಡಿ ಹೋದ ಅವ್ನು ಬರೋಂಗೆ ಮಾಡ್ರಿ. ಎಲ್ಲ ಇಲ್ಲೀಗಲ್ ರಿಲೇಷನ್ಶಿಪ್. ಅವರು ಹೆಚ್ಚಾಗಿ ಮದುವೆ ಆದವರನ್ನೇ ಹುಡುಗಿಯರು ಲೈಕ್ ಮಾಡ್ತಾರೆ, ಮದುವೆ ಆದವರನ್ನೇ ಇವರು ಗಂಡು ಮಕ್ಕಳು ಲೈಕ್ ಮಾಡ್ತಾರೆ. ಹೀಗಾಗಿ ಮದುವೆ ವಿವಾಹದ ವ್ಯವಸ್ಥೆಗೆ ಪಾವಿತ್ರ್ಯತೆ ಇಲ್ಲ, ವಿವಾಹ ಬಂಧನಕ್ಕೆ ಪಾವಿತ್ರ್ಯತೆ ಇಲ್ಲ, ಎಲ್ಲವೂ ಅಯೋಮಯ ಅಂತಾರೆ. ಬಟ್ ಇದು ಎಲ್ಲರಿಗೂ ಗೊತ್ತದ. ಕಣ್ಣು ತೆಗೆದು ನೋಡಿದ್ರೆ ಪೇಪರ್ನ್ಯಾಗ, ಯೂಟ್ಯೂಬ್ನ್ಯಾಗ, ಫೇಸ್ಬುಕ್ನ್ಯಾಗ, ಇನ್ಸ್ಟಾಗ್ರಾಮ್ದೊಳಗೆ ಇದನ್ನು ಪಕ್ಕ ನೋಡ್ತಾನೆ ಹೋಗ್ತೀವಿ. ಬಟ್ ಒಪ್ಕೊಂಡಿದ್ವಿ ನಾವು. ಹಿಂಗೆ ಬಹುಪತ್ನಿತ್ವವನ್ನು ಸಮಾಜ ಒಪ್ಪತಕ್ಕಂಥ ದುರಂತವನ್ನು ನಾವು ಕಣ್ಣಾರಿ ಕಾಣಬೇಕಾಗ್ಯದ. ಆದಾಗೂ ಮಳೆ ಬೆಳೆ ಚೆನ್ನಾಗಿ ಬರ್ತದ, ಸೃಷ್ಟಿ ಚೇಂಜ್ ಆಯ್ತಾ ಅನಿಸುತ್ತೆ ಒಮ್ಮೊಮ್ಮೆ. ಇದು ಅಂತ್ಯಕಾಲನೂ ಅಂತಾರೆ. ಎಲ್ಲಿ ಅಂತ್ಯಕಾಲ? ಎಲ್ಲ ಚೆನ್ನಾಗಿ ನಡೆದಿದೆ, ಪ್ರಳಯನೂ ಇಲ್ಲ, ಅಂಥದ್ದು ಇಲ್ಲ, ಅಂತ್ಯಕಾಲನೂ ಇಲ್ಲ, ಎಲ್ಲವೂ ಚೆನ್ನಾಗೇ ನಡೆದಿದೆ. ಇಷ್ಟೆಲ್ಲ ನಡೀತಾ ಇದ್ರು ಕೂಡ. ಆದರೆ ನನಗೆ ಗೊತ್ತಾಗ ಇದಕ್ಕೊಂದು ಅಂತ್ಯ ಅನ್ನೋದಿದೆ, ಪ್ರತಿಯೊಂದಕ್ಕೂ ಒಂದು ಅಂತ್ಯ ಅನ್ನೋದಿದೆ. ಈ ಕಾಲ ಬದಲಾಗ್ತಾ ಇದೆ. ಅದು ಎಷ್ಟೇ ವರ್ಸ್ಟ್ ಆಗಿದ್ರು ಕೂಡ ಕಾಲ ಬದಲಾಗೋದನ್ನು ನಾವು ಸಣ್ಣಗೆ ನೋಡ್ತಾನೇ ಇದ್ದೀವಿ. ದೀಪ ಆರುವಾಗ ಢಾಳಾಗಿ ಬಿಡ್ತಿತ್ತಂತ, ಹಂಗೆ ಇವತ್ತು ಎಲ್ಲವೂ ವಿಜ್ಞಾನ ಭಯಂಕರ ಢಾಳಾಗಿ ನಮಗೇನು ಬೇಕೆಲ್ಲ ತಂದು ಕೊಡ್ತದೆ. ಆದರೆ ಒಮ್ಮೆ ಉರಿದು ವಿಜ್ಞಾನವು ಕೂಡ ಮಂಕಾಗ್ತದೆ, ಬಿದ್ದು ಹೋಗ್ತದೆ ಅದು. ಅಂಥ ಕಾಲ ಸಮೀಪದಲ್ಲೇ ಬರ್ತಾ ಇದೆ ಅಷ್ಟೇ. ಒಂದು ಕಾಲವನ್ನು ನೀವು ನೋಡ್ತೀರಿ ಖಂಡಿತವಾಗಿಯೂ. ಅಲ್ಲಿ ಸ್ಯಾಟಲೈಟ್ ಇರೋದಿಲ್ಲ, ಸ್ಯಾಟಲೈಟ್ ಇಲ್ಲದೆ ಹೋದ್ರೆ ಮತ್ತೆ ನಿಮ್ಗೆ ಮ್ಯಾಪ್ಸು ಲೊಕೇಶನ್ನು ಹಾಕೋದಿರೋದಿಲ್ಲ, ಫೋನ್ ಇರೋದಿಲ್ಲ, ಹೌದಾ? ಮತ್ತು ಅಮೇರಿಕದಿಂದ ಮಾತಾಡೋದನ್ನು ಕೇಳೋದಿಲ್ಲ. ಎಲ್ಲವೂ ಹಿಂದೆ ಏನಿರಲಿಲ್ಲ ಅದೇ ಸ್ಥಿತಿ ಬಂದೇ ಬರ್ತದೆ ಖಂಡಿತವಾಗಿಯೂ. ಯಾಕೆ ಸುಮ್ಮನೆ ನಡುವೆ ಬಂದು ಹೋಗೋದು ಇಷ್ಟೇ. ಹಿಂಗೆ ಎತ್ತರ ಆಗಿಬಿಡ್ತು, ಕಮ್ಮಿ ಆಗ್ತದೆ. ಜೋಕಾಲಿ ಜೀವನ ಅನ್ನೋದು ಜೋಕಾಲಿ. ಈಗ ತುಂಬ ಎತ್ತರ ಇರ್ತಾ ಇದೆ, ಈಗ ಡೌನ್ ಬರ್ತಾ ಇದೆ. ತುಂಬ ಎತ್ತರಕ್ಕೆ ಏರ್ತಾ ಬಂತು 1950 ಹಿಡ್ಕೊಂಡು ಹಿಂಗೆ 2050 ಏರ್ತದೆ. ಒಂದು 100 ವರ್ಷ ಮತ್ತೆ ಡಬಲ್ ಅಂತ್ಕೊಂಡು ಕೆಳಗೆ ಇಳಿಯೋದು ಗ್ಯಾರಂಟಿನೇ ಅದು ಆ್ಯಕ್ಚುಲಿ. ಅಂಥ ಕಾಲ ದೂರ ಇಲ್ಲ ಅನಿಸುತ್ತೆ. ಯಾರು ಏನೇ ಹೇಳಿ ಇದನ್ನು ಒಪ್ಕೊಳ್ಳೇಬೇಕು ನಾವೆಲ್ಲರೂ. ಆ ಕಾಲಕ್ಕಾಗಿ ಆ ಕಾಲವನ್ನು ನಾವು ನೋಡ್ತೀವೋ ಇಲ್ಲೋ ಏನೂ ಗೊತ್ತಿಲ್ಲ ಅಷ್ಟೇ. ಅದು ಕೆಟ್ಟದ್ದನ್ನಂತೂ ನೋಡಿವಿ. ಆದರೆ ಕೆಟ್ಟದ್ದನ್ನು ನೋಡಿವಿ ಅನ್ನೋದು ಕೆಟ್ಟತ್ತೇನೋ ಅನಿಸುತ್ತೆ ಒಮ್ಮೆ. ಕೆಟ್ಟೈತೇನಪ್ಪ ಇದೇ ಅಲ್ಲ ಒಂದಿಷ್ಟು. ಏನು ಹೇಳಬೇಕು? ಒಂದು ಕೆಟ್ಟೈತೆ ಕೆಟ್ಟೈತಿ, ಕೆಟ್ಟಿಲ್ಲ ಅಂದರೆ ಕೆಟ್ಟಿಲ್ಲ ಅಷ್ಟೇ, ಹೌದಾ? ಯಾವುದು ಕೆಟ್ಟದ್ದು? ನಮ್ಮ ಮನಸ್ಸ, ವ್ಯವಸ್ಥೆನಾ? ಯಾಕೆ ಎಲ್ಲ ಅಂತ ಅನಿಸುತ್ತೆ. ಸೊ ಇದಕ್ಕೆ ನೀವೇನಂತೀರಿ ಇದಕ್ಕೆ?